ಮೆಟ್ರೋ ಟಿಕೆಟ್ ದರ ಎರರಾಬಿರಿ ಏರಿಕೆ ಆಗಿರೋದ್ರಿಂದ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸಂಸತ್ತಿನ ಅಧಿವೇಶನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಜನಾಕ್ರೋಶ, ಪ್ರಯಾಣದ ದರ ಕಡಿಮೆ ಮಾಡಿ ಅಂತ ಕ್ಯಾಂಪೇನ್. ಮೆಟ್ರೋ ಟಿಕೆಟ್ ಏರಿಕೆಯ ಬಿಸಿಗೆ ಜನ ಆಕ್ರೋಶಗೊಂಡಿದ್ದಾರೆ. ಟಿಕೆಟ್ ದರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರಿಗರು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ರಿವೋಕ್ ಮೆಟ್ರೋ ಫೇರ್ ಹೈಕ್ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಮೆಟ್ರೋಗಿಂತ ಕಾರ್ನಲ್ಲಿಯೇ ಓಡಾಟ ಮಾಡಬಹುದು, ಮೆಟ್ರೋ ಅಷ್ಟು ದುಬಾರಿ ಆಗಿದೆ ಅಂತ ಹೇಳಿ ಜನ ತಮ್ಮ ಸ್ವಂತ ವಾಹನದ ಕಡೆಗೆ ಮುಖ ಮಾಡ್ತಿದ್ದಾರೆ. ಹೌದು, ಇದಕ್ಕೆ ಸಾಕ್ಷಿ ಎಂಬಂತಿದೆ ನಿನ್ನೆಯ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯ ಡೀಟೇಲ್ಸ್. ನಾರ್ಮಲ್ ಆಗಿ ಮೆಟ್ರೋದ ಪ್ರಯಾಣಿಕರ ಆವರೇಜ್ ಅಂದ್ರೆ ಅದು 8 ರಿಂದ 9 ಲಕ್ಷ. ಆದರೆ ನಿನ್ನೆ ಸೋಮವಾರ ಸಂಜೆ 9 ಗಂಟೆಯವರೆಗೂ ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದವರ ಸಂಖ್ಯೆ ಸರಾಸರಿಗಿಂತ 1.5 ರಿಂದ 2 ಲಕ್ಷದವರೆಗೂ ಕೂಡ ಕಡಿಮೆಯಾಗಿದೆ. ಟಿಕೆಟ್ ದರ ಏರಿಕೆ ಆಗಿರೋದ್ರಿಂದ ಜನ ಬಿಎಂಟಿಸಿ ಬಸ್, ಆಟೋ, ಸ್ವಂತ ವಾಹನಗಳತ್ತ ಮುಖ ಮಾಡಿದ್ದಾರೆ. ಲೋಕಸಭೆಯಲ್ಲೂ ಮೆಟ್ರೋ ಟಿಕೆಟ್ ಚರ್ಚೆ, ಕಾಂಗ್ರೆಸ್ ಮಹಿಳಾ ಘಟಕದಿಂದ ಪ್ರತಿಭಟನೆ. ಅತ್ತ ಲೋಕಸಭೆಯಲ್ಲೂ ಕೂಡ ಮೆಟ್ರೋ ಟಿಕೆಟ್ ದರದ ಏರಿಕೆ ಬಗ್ಗೆ ಬಿಸಿ ಚರ್ಚೆಯಾಗಿದೆ. ಲೋಕಸಭೆಯ ಶೂನ್ಯಾವಧಿಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಹಲವು ಮಾರ್ಗಗಳಲ್ಲಿ ಅಲ್ಪ ಪ್ರಯಾಣಕ್ಕೆ ದುಪ್ಪಟ್ಟು ದರವನ್ನು ವಿಧಿಸಲಾಗ್ತಾ ಇದೆ. 100% ದರ ಹೆಚ್ಚು ಮಾಡುವ ಕೆಲಸ ಮಾಡಿದೆ. ಈ ಬಗ್ಗೆ ಪರಿಶೀಲಿಸಬೇಕು. ಜನಸಾಮಾನ್ಯರನ್ನ ಕೈಗೆಟುಕುವ ದರದಲ್ಲಿ ಟಿಕೆಟ್ ದರವನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಮನವಿ ಮಾಡಿಕೊಂಡಿದ್ದಾರೆ. More than 100% rise in the metro ticket prices has been taken place. This has greatly impacted the middle class of Bengaluru city who use metro as a means of transportation every single day to work and college education purposes. This has made Bengaluru metro the most expensive metro in the country. My request through you to the concerned authority speaker, sir. ಮೆಟ್ರೋ ದರ ಏರಿಕೆಯನ್ನು ಖಂಡಿಸಿ ನಿನ್ನೆ ಬಿಜೆಪಿ ಪ್ರತಿಭಟಿಸಿತ್ತು. ಇವತ್ತು ಕಾಂಗ್ರೆಸ್ ಮಹಿಳಾ ಘಟಕದವರು ಜಯನಗರ ಮೆಟ್ರೋ ನಿಲ್ದಾಣದ ಮುಂದೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಪ್ರೊಟೆಸ್ಟ್ ಮಾಡಿದ್ರು. ಮೆಟ್ರೋ ಪ್ರಯಾಣಿಕರಿಗೆ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಗುಲಾಬಿ ಹೂವನ್ನು ಕೊಟ್ಟು ಮೋದಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೆಟ್ರೋ ಈಗ ಬಲು ದುಬಾರಿಯಾಗಿದೆ. ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.